ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ವೇದಾಂತಿಗಳೇ, ಬ್ರಹ್ಮಸೂತ್ರ ಪ್ರಿಯರೇ, ಈವರೆಗೆ ನಾವು ಮೊದಲನೇ ಅಧ್ಯಾಯದ 3 ಪಾದಗಳನ್ನು ನೋಡಿದ್ದೇವೆ. ಇಲ್ಲಿಂದ ಈ ವಿಡಿಯೋದಲ್ಲಿ ಮೊದಲನೇ ಸಮನ್ವಯ ಅಧ್ಯಾಯದ ಒಟ್ಟು 4 ಪಾದಗಳಿವೆ. ಇವರಿಗೆ 3 ಪಾದಗಳನ್ನು ನೋಡಿದ್ದೇವೆ. ಈಗ 4ನೇ ಪಾದವನ್ನು ನೋಡೋಣ. ಇಲ್ಲಿ ಏನು ಹೇಳುತ್ತೆ? ಮೊದಲನೇ ಅಧ್ಯಾಯದ 4ನೇ ಪಾದದಲ್ಲಿ ಮೊದಲಾಗಿ ಒಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಬರುತ್ತೆ ಅಂದರೆ, ವೇದದಲ್ಲಿ ಪ್ರಕೃತಿಯ ಬಗ್ಗೆ ಏನು ಹೇಳಿದೆ? ವೇದದಲ್ಲಿಯೂ ಪ್ರಕೃತಿಯ ಬಗ್ಗೆ ಬರುತ್ತೆ, ಸಾಂಖ್ಯ ಶಾಸ್ತ್ರದಲ್ಲೂ ಪ್ರಕೃತಿಯ ಬಗ್ಗೆ ಬರುತ್ತೆ. ಹಾಗಾದರೆ ವೇದದಲ್ಲಿ ಪ್ರಕೃತಿಯ ಬಗ್ಗೆ ಏನು ಹೇಳಿದೆ? ಸಾಂಖ್ಯರು ಹೇಳೋ ಪ್ರಕೃತಿಗೂ ವೇದದಲ್ಲಿ ಹೇಳಿದ ಪ್ರಕೃತಿಯು ಒಂದೇನಾ? ಅಂದರೆ ಅದರ ಅರ್ಥ ಅಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅದೇ ಅರ್ಥವನ್ನು ವೇದಾಂತಿಗಳು ತೆಗೆದುಕೊಳ್ಳಬಹುದೋ ಅನ್ನೋದು ಪ್ರಶ್ನೆ. ನೋಡಿ, ಸಾಂಖ್ಯರು ಪ್ರಕೃತಿಯನ್ನು ಅವ್ಯಕ್ತ ಅಂತ ಹೇಳ್ತಾರೆ. ಸಾಂಖ್ಯರು ಪ್ರಕೃತಿಯನ್ನು ಅವ್ಯಕ್ತ ಅಂತ ಹೇಳ್ತಾರೆ, ಅಥವಾ ಪ್ರಧಾನ ಅಂತ ಹೇಳ್ತಾರೆ. ಈಗ ಸಾಂಖ್ಯರು ಅವ್ಯಕ್ತ ಅನ್ನುವ ಶಬ್ದ ವೇದದಲ್ಲಿ ಬರುತ್ತದೆ. ಈ ಅವ್ಯಕ್ತ ಅನ್ನೋ ಶಬ್ದ ಬರೇ ಸಾಂಖ್ಯ ಸ್ಮೃತಿಯಲ್ಲ, ವೇದದಲ್ಲೂ ಬರುತ್ತದೆ. ಹಾಗಾಗಿ ಅವ್ಯಕ್ತವೆಂದರೆ ಸಾಂಖ್ಯರು ಹೇಳುವ ತ್ರಿಗುಣಾತ್ಮಕವಾದ ಪ್ರಕೃತಿಯೋ ಅಥವಾ ಪರಬ್ರಹ್ಮ ಪರಮಾತ್ಮನೋ ಅನ್ನುವುದು ಇಲ್ಲಿ ಸಂಶಯ. ಏನಂತ ತಗೊಳ್ಬೇಕು? ತ್ರಿಗುಣಾತ್ಮಕ ಪ್ರಕೃತಿಯನ್ನು ನಿಮ್ಗೆ ಗೊತ್ತು. ತಮೋಗುಣ, ರಜೋಗುಣ, ಸತ್ವಗುಣದಿಂದ ಕೂಡಿದ ಪ್ರಕೃತಿಯನ್ನು ತ್ರಿಗುಣಾತ್ಮಕ ಜಡ ಮತ್ತು ಚೇತನಾತ್ಮಕ ಪ್ರಕೃತಿಯನ್ನು ಹೇಳ್ತವೆ. ಇದನ್ನು ಹಾಗೆ ತಗೊಳ್ಬೋದಾ? ಇಲ್ಲ, ಇದನ್ನು ಇಲ್ಲಿ ಅವ್ಯಕ್ತ ಅಂದರೆ ಪರಬ್ರಹ್ಮ ಪರಮಾತ್ಮ ಅಂತ ತಗೊಳ್ಬೇಕು ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ಮುಂದಿನ ಸೂತ್ರ ಅನ್ನೋ 4ನೇ ಪಾದದ ಮೊದಲನೇ ಸೂತ್ರ ಬಂದಿದೆ. ಏನು ಹೇಳುತ್ತೆ ಅದು? ಆನುಮಾನಿಕಂ ಅಪಿ ಏಕೇಶಾಂ ಇತಿ ಚೇನ್ನ ಶರೀರರೂಪಕ ವಿನ್ಯಸ್ತಗೃಹೀತೆ ದರ್ಶಯತಿ ಚ. ಏನು ಹೇಳ್ತದೆ ಇಲ್ಲಿ? ಸಾಂಖ್ಯರು ಜಡ ಪ್ರಕೃತಿಯನ್ನೇ ಅವ್ಯಕ್ತ ಎಂದು ಹೇಳ್ತಾರೆ. ಆದರೆ ಉಪನಿಷತ್ತಲ್ಲಿ ಒಂದಾದ ಕಠೋಪನಿಷತ್ತಲ್ಲಿ ಬಂದಿರುವ ಅವ್ಯಕ್ತ ಎನ್ನುವ ಶಬ್ದದ ಅರ್ಥ ಜಡ ಪ್ರಕೃತಿ ಅಲ್ಲ. ಹಾಗಂದರೆ ಸಾಂಖ್ಯರು ಹೇಳೋದು ಅವ್ಯಕ್ತ ಅಂದರೆ ಜಡ ಪ್ರಕೃತಿ, ಆದರೆ ನಮ್ಮ ಉಪನಿಷತ್ತುಗಳು ಹೇಳೋದು ಅದೇ ಶಬ್ದದ ಅರ್ಥ ಜಡ ಪ್ರಕೃತಿ ಇಲ್ಲ. ಯಾಕಂದರೆ ಕಠೋಪನಿಷತ್ತಲ್ಲಿ ನೋಡಿ, ಸ್ಥೂಲ ದೇಹ ಅನ್ನೋದನ್ನು ರಥ ಅಂತ ತೆಗೋ, ಜೀವಾತ್ಮನನ್ನು ರಥಿಕ ಅಂತ ತೆಗೋ, ಪಂಚಜ್ಞಾನೇಂದ್ರಿಯಗಳನ್ನು ಕುದುರೆಯಾಗಿ ತೆಗೋ, ಬುದ್ಧಿಯನ್ನು ರಥ ಓಡಿಸುವ ಸಾರಥಿ ಎಂದು ತೆಗೋ, ಮನಸ್ಸನ್ನು ಲಗಾಮು ಅನ್ನೋದನ್ನು ತೆಗೋ, ವಿಷಯಗಳೇ ಕುದುರೆ ಹೋಗುವ ಮಾರ್ಗಗಳು ಇತ್ಯಾದಿ ಹೇಳಿದೆ. ಅಂದರೆ ಅಲ್ಲಿ ಒಂದು ಶ್ಲೋಕದಲ್ಲಿ ಬರುತ್ತೆ, ಈ ದೇಹವನ್ನು ರಥ ಅಂತ ತೆಗೋ. ಈ ದೇಹವನ್ನು, ನಾವು ಮನುಷ್ಯ ದೇಹವನ್ನು ರಥ ಅಂತ ತೆಗೆದುಕೋ. ಈ ರಥದಲ್ಲಿ, ಈ ದೇಹವೆಂಬ ರಥದಲ್ಲಿ ಕುಳಿತ ರಥಿಕ ಯಾರು ಅಂದರೆ ಜೀವಾತ್ಮ. ಈ ದೇಹದ ರಥ, ಈ ದೇಹವೆಂಬ ರಥವನ್ನು ಓಡಿಸೋನು ಯಾರು ಅಂದರೆ ಬುದ್ಧಿ. ಆ ಓಡಿಸೋನ ಕೈಯಲ್ಲೊಂದು ಲಗಾಮಿದೆ, ಲಗಾಮು ಒಂದು ದಾರದ ಥರ ಇರುತ್ತೆ ನೋಡಿ, ಆ ಲಗಾಮೆ ಮನಸ್ಸು ಅಂತ. ಇದು ಯಾವುದನ್ನು ಕಂಟ್ರೋಲ್ ಮಾಡುತ್ತೆ ಅಂದರೆ ಪಂಚ ಜ್ಞಾನೇಂದ್ರಿಯಗಳನ್ನು, 5 ಕುದುರೆಗಳು ಅಂತ ಹೇಳ್ತಾರೆ. ಜ್ಞಾನೇಂದ್ರಿಯಗಳನ್ನು ಕಂಟ್ರೋಲ್ ಮಾಡುತ್ತೆ.
ಈ ಕುದುರೆಗಳು ಇಲ್ಲದಿದ್ದರೆ ಕಂಟ್ರೋಲ್ ಮಾಡಿಲ್ಲ ಅಂದರೆ ಏನು ಮಾಡುತ್ತೆ, ಅಲ್ಲಿ ಇಲ್ಲಿ ನೋಡ್ತಾ ಸಿಕ್ಕಿದ ಭೋಗ ಪದಾರ್ಥ ಆಹಾರಗಳನ್ನು ತಿನ್ನುತ್ತಾ ಹೋಗುತ್ತವೆ ಅಂತ ಈ ಕಠೋಪನಿಷತ್ನಲ್ಲಿ ಹೇಳಿದೆ ಈ ವಿಚಾರದ ವಿಷಯ. ಇಲ್ಲಿ ಒಟ್ಟು 7 ವಿಷಯಗಳು ಇವೆ. ಇದರ ಒಟ್ಟು ಅರ್ಥ ಏನು ಅಂದರೆ, ರಥಿಕನಾದ ಜೀವಾತ್ಮನು ಪರಬ್ರಹ್ಮ ಪರಮಾತ್ಮನನ್ನು ಸೇರಲು ಹೊರಟಿದ್ದಾನೆ. ಅವನ ಉದ್ದೇಶ ಏನು, ಡೆಸ್ಟಿನೇಷನ್ ಏನು, ಪರಬ್ರಹ್ಮ ಪರಮಾತ್ಮ ಅಂತ ಇದು ಒಂದು ಉಪನಿಷತ್ತಲ್ಲಿ ಬರುತ್ತೆ. ಇಲ್ಲಿ ಹೇಳೋದು ಏನಂದರೆ, ವಿಷಯಗಳು, ಭೋಗದ ವಿಷಯಗಳು, ಕುದುರೆ ಓಡ್ತಾ ನೋಡ್ತಾವಲ್ಲ, ಅಲ್ಲಲ್ಲಿ ಬಿದ್ದ ವಿಷಯಗಳು ಅಂದರೆ ಆಹಾರ ಪದಾರ್ಥಗಳು ಅಂತ ನೀವು ತಗೊಂಡ್ರೆ, ಮನುಷ್ಯನ ದೃಷ್ಟಿಯಲ್ಲಿ ನೋಡಿದರೆ ಭೋಗದ ಪದಾರ್ಥಗಳು ಇಂದ್ರಿಯಕ್ಕಿಂತ ಬಲವಾಗಿರ್ತವೆ. ಅಂದರೆ ಅದರ ಅಟ್ರ್ಯಾಕ್ಷನ್ನು ಇಂದ್ರಿಯಕ್ಕಿಂತಲೂ ಅಭೋಗ ಪದಾರ್ಥದ ಅಟ್ರ್ಯಾಕ್ಷನ್ನು ಜಾಸ್ತಿ ಇರುತ್ತೆ. ಇಂದ್ರಿಯಕ್ಕಿಂತ ಭೋಗ ಪದಾರ್ಥ ಅದಾದಮೇಲೆ ಇಂದ್ರಿಯ, ಮನಸ್ಸಿಗಿಂತ ಇಂದ್ರಿಯದ ಬಲ ಜಾಸ್ತಿ ಇರ್ತದೆ, ಮನಸ್ಸಿಗಿಂತ ಬುದ್ಧಿಯ ಬಲ ಜಾಸ್ತಿ ಇರುತ್ತೆ, ಬುದ್ಧಿಗಿಂತ ಜೀವಾತ್ಮನ ಬಲ ಜಾಸ್ತಿ ಇರುತ್ತೆ, ಜೀವಾತ್ಮನಿಗಿಂತಲೂ ಅವ್ಯಕ್ತ. ಇಲ್ಲಿ ನಾವು ಕಾರಣ ಶರೀರವನ್ನು ಅವ್ಯಕ್ತ ಅಂತ ಹೇಳ್ತೇವೆ. ಕಾರಣ ಶರೀರವನ್ನು ನಾವು ಅಂದರೆ ವೇದಾಂತದಲ್ಲಿ, ಉಪನಿಷತ್ತಲ್ಲಿ ಅವ್ಯಕ್ತ ಅಂದರೆ ಕಾರಣ ಶರೀರ, ಇದು ಒಂದಕ್ಕಿಂತ ಒಂದು ಶಕ್ತಿಶಾಲಿಯಾಗಿದೆ ಅಂತ ಮೊದಲನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಕಾರಣ ಶರೀರವನ್ನೇ ಅವ್ಯಕ್ತ ಅಂತ ಕಠೋಪನಿಷತ್ತು ಕರೆದಿರುತ್ತೆ. ಅವರು ಹೇಳೋದು, ಸಾಂಖ್ಯರು ಹೇಳೋದು ಜಡ ಪ್ರಕೃತಿಯನ್ನು ಅವ್ಯಕ್ತ ಅಂತ, ವೇದಾಂತಿಗಳು ಹೇಳೋದು ಕಾರಣ ಶರೀರವನ್ನು ಅವ್ಯಕ್ತ ಅಂತ. ಈ ಕಾರಣ ಶರೀರವೇ ಅಂದರೆ ಈ ಕಾರಣ ಶರೀರದ ಸಹಾಯದಿಂದಲೇ ಜೀವಾತ್ಮನು ಪರಬ್ರಹ್ಮ ಪರಮಾತ್ಮನನ್ನು ಸೇರುತ್ತಾನೆ ಅಂತ ಹೇಳ್ತಾರೆ ವೇದಗಳು. 3 ಶರೀರ ಇದೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ಅವ್ಯಕ್ತ ಅಂದರೆ ಕಾರಣ ಶರೀರ ಅಂತ. ಈ ಜೀವಾತ್ಮನು ಕಾರಣ ಶರೀರದ ಸಹಾಯದಿಂದಲೇ ಪರಬ್ರಹ್ಮ ಪರಮಾತ್ಮನನ್ನು ಸೇರ್ತಾನೆ ಅಂತ ಉಪನಿಷತ್ತುಗಳು ಹೇಳ್ತವೆ. ಹಾಗಾಗಿ ವೇದಾಂತದಲ್ಲಿ ಹೇಳಿದ್ದು ಸಾಂಖ್ಯರ ಸ್ವತಂತ್ರವಾಗಿ ವರ್ತಿಸುವ ತ್ರಿಗುಣಾತ್ಮಕವಾದ ಜಡ ಪ್ರಕೃತಿ ಅಲ್ಲ. ಸಾಂಖ್ಯರು ಹೇಳುವ ಅವ್ಯಕ್ತ ಶಬ್ದದ ಅರ್ಥ ಜಡ ಪ್ರಕೃತಿ, ವೇದಾಂತಿಗಳು ಹೇಳುವ ಅವ್ಯಕ್ತ ಶಬ್ದದ ಅರ್ಥ ಏನು, ಕಾರಣ ಶರೀರ. ಹಾಗಾಗಿ ಇಲ್ಲಿ ಹೇಳೋದು ಎಲ್ಲದಕ್ಕೂ ಕಾರಣವಾಗಿರುವ, ಆಧಾರವಾಗಿರುವ ಪರಬ್ರಹ್ಮ ಪರಮಾತ್ಮನನ್ನೇ ಅಂತ ಕೊನೆಗೆ ಬಂದಲ್ಲಿಗೆ ನಿಲ್ತೇವೆ ನಾವು. ಹಾಗಾಗಿ ವೇದಾಂತದಲ್ಲಿ ಹೇಳಿದ ಅವ್ಯಕ್ತ ಅಂದರೆ ಪರಬ್ರಹ್ಮ ಪರಮಾತ್ಮ, ಸಾಂಖ್ಯರು ಹೇಳುವ ಅವ್ಯಕ್ತ ಎಂದರೆ ತ್ರಿಗುಣಾತ್ಮಿಕ ಜಡ ಪ್ರಕೃತಿ. ಹಾಗಾಗಿ ಶಬ್ದಗಳು ಒಂದೇ ಆದರೂ ಅರ್ಥಗಳು ಬೇರೆ ಬೇರೆ ಇದೆ ಅಂತ ಇದು ಹೇಳ್ತಾ ಮುಂದುವರಿತಾರೆ. ಸಾಂಖ್ಯರ ಪ್ರಕಾರ ಪುರುಷನು ಸ್ವತಂತ್ರ, ಪ್ರಕೃತಿಯು ಸ್ವತಂತ್ರ. ಒಬ್ಬರ ಬಗ್ಗೆ ಒಬ್ಬರಿಗೆ ಕಂಟ್ರೋಲ್ ಇಲ್ಲ. ಪ್ರಕೃತಿ ಪುರುಷ ಅಂದರೆ ಪರಮಾತ್ಮನ ಅಧೀನವಾಗಿಲ್ಲ. ಅವರು ಈ ಪ್ರಕೃತಿಯನ್ನು ಅವ್ಯಕ್ತ ಅಥವಾ ಪ್ರಧಾನ ಅಂತ ಕರೀತಾರೆ. ಆದರೆ ವೇದಾಂತದಲ್ಲಿ ಪರಬ್ರಹ್ಮ ಪರಮಾತ್ಮ ಮಾತ್ರ ಸ್ವತಂತ್ರ, ಉಳಿದೆಲ್ಲವೂ ಆ ಪರಮಾತ್ಮನ ಅಧೀನವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಕಠೋಪನಿಷತ್ತಲ್ಲಿ ಹೇಳಿದ ಅವ್ಯಕ್ತ ಅದರ ಅರ್ಥ ವೇದಾಂತದ ಪ್ರಕಾರ ಜಡ ಪ್ರಕೃತಿ ಅಲ್ಲ, ಮತ್ತು ಅದು ಪರಮಾತ್ಮನ ಶಕ್ತಿ, ಈಶ್ವರಿ ಶಕ್ತಿ, ಮಾಯಾಶಕ್ತಿ ಅಂತ ತಿಳ್ಕೊಳ್ಬೇಕು. ಜೀವಾತ್ಮನು ಈ ಜಗತ್ತಿನಲ್ಲಿ ಕರ್ಮೇಂದ್ರಿಯಗಳ ಮೂಲಕ, ಜ್ಞಾನೇಂದ್ರಿಯಗಳ ಮೂಲಕ ಕೆಲಸ ಮಾಡಿ, ಜನ್ಮಾಂತರದಲ್ಲಿ ಕೆಲಸ ಮಾಡಿ ಬೇಸರ್ತಾನೆ. ಪ್ರತಿ ಜನ್ಮದಲ್ಲೂ ಬೇಸರ್ತಾನೆ. ಒಂದು ನೀವು ಬೆಳಗ್ಗೆ
ಶುರುವಾಯಿತು ಅಂದರೆ ಜೀವಾತ್ಮನು ತನ್ನ ಜ್ಞಾನೇಂದ್ರಿಯಗಳ ಮೂಲಕ ಕೇಳಿಸ್ಕೊಳ್ಳೋದು, ನೋಡೋದು, ಸ್ಪರ್ಶ ಮಾಡೋದು ಇದರಿಂದ ಮತ್ತು ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಿ ಬೇಸತ್ತು ಏನು ಮಾಡ್ತಾನೆ, ತಾನು ರಾತ್ರಿ ಹೊತ್ತಿನಲ್ಲಿ ಅದೇ ಸುಷುಪ್ತಿಯಲ್ಲಿ ಕಾರಣ ಶರೀರದಲ್ಲಿ ಹೋಗಿ ಸೇರಿಕೊಳ್ಳುತ್ತಾನೆ. ಇದನ್ನು ಸುಷುಪ್ತಿ ಅಂತವೆ. ಮತ್ತು ಕಾರಣ ಶರೀರದಲ್ಲಿರುವ ಅಜ್ಞಾನ ಕಾರಣ ಶರೀರದಲ್ಲಿದೆ. ಈ ಕಾರಣ ಶರೀರದಲ್ಲಿ ಅಜ್ಞಾನ ಇರೋದ್ರಿಂದ ಕಾರಣ ಶರೀರದಲ್ಲಿ ಪರಮಾತ್ಮನನ್ನು ಜೀವಾತ್ಮನು ಸೇರಿಕೊಂಡರೂ ಆ ಜ್ಞಾನ ಇರೋದಿಲ್ಲ. ಜ್ಞಾನದ ಮೂಲಕ, ಬ್ರಹ್ಮವಿದ್ಯೆಯ ಮೂಲಕ ಅಜ್ಞಾನವನ್ನು ಕಳೆದುಕೊಂಡಾಗ ಅವನಿಗೆ ತನ್ನ ಸ್ವಸ್ವರೂಪವೇ ಪರಬ್ರಹ್ಮ ಅಂತ ಗೊತ್ತಾಗತ್ತೆ. ಹಾಗೆ ಆತನು ಕಂಡುಕೊಳ್ಳುತ್ತಾನೆ. ಇದನ್ನೇ ಮುಂದಿನ ಸೂತ್ರ ಹೇಳುತ್ತೆ ನೋಡಿ. 4ನೇ ಪಾದ 2ನೇ ಸೂತ್ರ ಹೇಳುತ್ತೆ, ಸೂಕ್ಷ್ಮಂತು ತದರ್ಹತ್ವಾತ್. ಸೂಕ್ಷ್ಮ ದೇಹ ಮಾತ್ರ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತದೋ ಎಂದರೆ, ಅಂದರೆ ನಾವು ಮರಣದ ನಂತರ, ಇದು ಪ್ರಶ್ನೆ ಏನು, ಮರಣದ ನಂತರ ಅಂದರೆ ನಾವು ನಮ್ಮ ದೇಹವನ್ನು ಬಿಟ್ಟ ನಂತರ ನಮ್ಮ ದೇಹದಲ್ಲಿರುವ ಸೂಕ್ಷ್ಮ ದೇಹ ಮಾತ್ರ ಇನ್ನೊಂದು ದೇಹವನ್ನು ಸೇರಿಕೊಂಡು, ಅಂದರೆ ಇನ್ನೊಂದು ತಾಯಿ ಹೊಟ್ಟೆಯನ್ನು ಸೇರಿಕೊಂಡು, ಅಂದರೆ ಇನ್ನೊಂದು ದೇಹವನ್ನು ಸೇರಿಕೊಂಡು ಜನನವನ್ನು ಹೊಂದುತ್ತದೋ ಅಂತ ಪ್ರಶ್ನೆ. ಆಗ ಅದಕ್ಕೆ ಉತ್ತರ ಏನಂದರೆ, ಸೂಕ್ಷ್ಮ ಶರೀರ ಜೀವಾತ್ಮನೊಂದಿಗೆ ಕಾರಣ ಶರೀರವನ್ನು ಸೇರಿ ನೋಡಿ. ಮೊದಲು ಯಾವುದು? ಸೂಕ್ಷ್ಮ ಶರೀರದಲ್ಲಿ ಎಲ್ಲ ಇದೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚವಾಯುಗಳು ಎಲ್ಲ ಸೇರಿ ಸೂಕ್ಷ್ಮ ಶರೀರದಲ್ಲಿ ಒಂದಾಗ್ತವೆ ಮರಣ ಸಮಯದಲ್ಲಿ. ಅದರೊಳಗೆ ಜೀವಾತ್ಮನೂ ಇರ್ತಾನೆ. ಈ ಜೀವಾತ್ಮನು ಸೂಕ್ಷ್ಮ ಶರೀರ ಪ್ಲಸ್ ಜೀವಾತ್ಮ ಮತ್ತು ಪ್ಲಸ್ ಕಾರಣ ಶರೀರ, ಇದು ಎಲ್ಲವೂ ಸೇರಿ ತನ್ನ ಪ್ರಯಾಣವನ್ನು ಮುಂದಿನ ದೇಹಕ್ಕೆ ಬೆಳೆಸುತ್ತವೆ. ಕಾರಣ ಶರೀರವು ಬ್ರಹ್ಮಜ್ಞಾನ ಪಡೆದರೆ, ಅಜ್ಞಾನವನ್ನು ಕಳೆದುಕೊಂಡರೆ, ತನ್ನ ಸ್ವಸ್ವರೂಪವನ್ನು ತಿಳಿದುಕೊಂಡರೆ ಪರಬ್ರಹ್ಮದಲ್ಲಿ ಒಂದಾಗುತ್ತದೆ. ಅದನ್ನೇ ಮುಕ್ತಿ ಅಂತ ನಾವು ಹೇಳ್ತೇವೆ. ಅಜ್ಞಾನವನ್ನು ಕಾರಣ ಶರೀರವು ಕಳೆದುಕೊಳ್ಳದಿದ್ದರೆ ಒಂದು ದೇಹದಿಂದ ಇನ್ನೊಂದು ದೇಹ, ಇನ್ನೊಂದು ದೇಹದಿಂದ ಇನ್ನೊಂದು ದೇಹ, ಹೀಗೆ ಸಂಸಾರ ಚಕ್ರದಲ್ಲಿ ಪ್ರಯಾಣ ಮಾಡ್ತಾ ಇರುತ್ತೆ. ಹಾಗಾಗಿ ಅವ್ಯಕ್ತವೆಂದರೆ ಈಶ್ವರೀ ಶಕ್ತಿ ಅಂತ ಇಲ್ಲಿ ನಾವು ತಿಳ್ಕೊಳ್ಬೋದು. ಮುಂದಿನ ಸೂತ್ರ ಹೇಳತ್ತೆ, ಅಂದರೆ 4ನೇ ಪಾದದ 3ನೇ ಸೂತ್ರ ಹೇಳತ್ತೆ, ತದಧೀನತ್ವಾದರ್ಥವತ್. ಈ ಅವ್ಯಕ್ತ ಅಥವಾ ಈಶ್ವರೀ ಶಕ್ತಿ ಪರಮಾತ್ಮನ ಅಧೀನದಲ್ಲಿದ್ದಾಗ ಮಾತ್ರ ಅದಕ್ಕೆ ಅರ್ಥ ಬರುತ್ತದೆ, ಅಂದರೆ ಅದು ತನ್ನ ಸರಿಯಾದ ಕೆಲಸವನ್ನು ಮಾಡುತ್ತದೆ. ಇಲ್ಲದಿದ್ದರೆ ಇದರರ್ಥ ಸಾಂಖ್ಯರು ಹೇಳಿದ ತ್ರಿಗುಣಾತ್ಮಿಕ ಜಡ ಪ್ರಕೃತಿಯನ್ನು ನಾವು ಅದೇ ಅಂತ ತಿಳಿದುಕೊಂಡರೆ, ಅವರು ಹೇಳೋದು ಆ ಪ್ರಕೃತಿಯು ಸ್ವತಂತ್ರ, ಪರಮಾತ್ಮನು ಸ್ವತಂತ್ರ ಅಂತ ತಿಳಿದುಕೊಂಡರೆ ಪರಮಾತ್ಮನೇ ಶಕ್ತಿಹೀನನಾಗ್ತಾನೆ. ಜಡ ಪ್ರಕೃತಿ ಜಾಸ್ತಿ ಶಕ್ತಿ ಹೊಂದತ್ತೆ. ಆವಾಗ ಏನಾಗುತ್ತೆ, ಪ್ರಕೃತಿ ಹೇಳಿದಂತೆ ಪರಮಾತ್ಮ ಕೇಳಬೇಕಾಗತ್ತೆ ಸಾಂಖ್ಯರ ಪ್ರಕಾರ ನಾವು ಓದಿದ್ರೆ. ಹಾಗಾಗಿ ವೇದಾಂತಿಗಳು ಇದನ್ನು ಒಪ್ಪುವುದಿಲ್ಲ, ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಶ್ವೇತಾಶ್ವತರ ಉಪನಿಷತ್ತು ಹೇಳ್ತದೆ, ಋಷಿಗಳು ತಮ್ಮ ಧ್ಯಾನ ಮಾಡಿ ತಮ್ಮ ಧ್ಯಾನ ಶಕ್ತಿಯಿಂದ ಕಂಡುಕೊಂಡದ್ದು ಏನು ಅಂದರೆ, ಈ ಪರಮಾತ್ಮನಿಂದಲೇ ಜ್ಞಾನಶಕ್ತಿ, ಬಲ, ಕ್ರಿಯಾಶಕ್ತಿ ಉಂಟಾಗಿದೆ. ಹಾಗಾಗಿ ಸಾಂಖ್ಯರು ಹೇಳುವ ಅವ್ಯಕ್ತ ಕಠೋಪನಿಷತ್ತಿನಲ್ಲಿ ಅದರ ಅರ್ಥದ ಪ್ರಕಾರ ಹೇಳಲಿಲ್ಲ. ಸಾಂಖ್ಯರು ಹೇಳೋದು ಜಡ ಪ್ರಕೃತಿ, ವೇದಾಂತಿಗಳು ಹೇಳೋದು ಕಾರಣ ಶರೀರ.
ಕಾರಣ ಶರೀರವನ್ನೇ ಮುಂದುವರಿತ ವೇದಾಂತಿಗಳು ಪರಬ್ರಹ್ಮ ಪರಮಾತ್ಮ ಅಂತ ಹೇಳ್ತಾರೆ. ಇದನ್ನು ಮುಂದಿನ ಸೂತ್ರ ಪ್ರತಿಪಾದಿಸ್ತದೆ. 4ನೇ ಪಾದದ 4ನೇ ಸೂತ್ರ ಹೇಳುತ್ತೆ, ಜ್ಞೇಯತ್ವ ಅವಚನಾತ್. ಜ್ಞೇಯತ್ವ ಅವಚನಾತ್. ಶಾಸ್ತ್ರಗಳಲ್ಲಿ ಪ್ರಕೃತಿಯನ್ನು ಜ್ಞೇಯ ಅಂದರೆ ತಿಳಿದುಕೊಳ್ಳಬೇಕಾದ ವಿಷಯ ಅಂತ ಎಲ್ಲೂ ಪರಿಗಣಿಸೇ ಇಲ್ಲ. ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಒಂದು ಮಾತು ಬರುತ್ತೆ, ಒಂದು ಶ್ಲೋಕದಲ್ಲಿ, ಇದನ್ನು ತಿಳಿದರೆ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗುತ್ತದೆ ಮತ್ತು ತಿಳಿದುಕೊಂಡವನು ಅಮೃತವನ್ನೇ ಹೊಂದುತ್ತಾನೆ, ಅಂದರೆ ಮೋಕ್ಷವನ್ನೇ ಪಡೆಯುತ್ತಾನೆ ಅಂತ ಒಂದು ಮಾತು ಬರ್ತದೆ. ಆದ್ದರಿಂದ ಜಡ ಪ್ರಕೃತಿಯ ಬಗ್ಗೆ ಇಲ್ಲಿ ಹೇಳಲಿಲ್ಲ. ಯಾಕಂದರೆ ಜಡ ಪ್ರಕೃತಿಯಲ್ಲಿ ನಾವಿದ್ದೇವೆ, ವ್ಯಾವಹಾರಿಕ ಪ್ರಪಂಚದಲ್ಲಿ. ಈ ಜಡ ಪ್ರಕೃತಿಯನ್ನು ತಿಳಿದುಕೊಂಡರೆ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಇಲ್ಲಿ ಹೇಳಿದ್ದು ಪರಬ್ರಹ್ಮ ಪರಮಾತ್ಮನನ್ನು ತಿಳಿದುಕೊಂಡರೆ ಮೋಕ್ಷವನ್ನು ಹೊಂದುತ್ತೀಯಾ ಅಂತ ಹೇಳಿದ್ದು. ಸಾಂಖ್ಯಶಾಸ್ತ್ರ ಹೇಳುವುದು, ಸಾಂಖ್ಯ ಸೂತ್ರ ಹೇಳತ್ತೆ, ಗುಣಪುರುಷ ಅಂತರಜ್ಞಾನಾತ್ ಕೈವಲ್ಯ. ಗುಣಪುರುಷ ಅಂತರಜ್ಞಾನಾತ್ ಕೈವಲ್ಯ ಅಂದರೆ ಏನು ಹೇಳ್ತಾರೆ ಅವರು? ಪುರುಷ ಮತ್ತು ಪ್ರಕೃತಿಯಲ್ಲಿರುವ ಭೇದವನ್ನು ತಿಳಿಯುವುದೇ ಕೈವಲ್ಯ ಅಥವಾ ಮೋಕ್ಷ ಅಂತ ಅವರು ಹೇಳ್ತಾರೆ. ಹಾಗಾಗಿ ವೇದಾಂತಿಗಳು ಇದನ್ನು ಒಪ್ಪೋದಿಲ್ಲ. ಅದು ಪರಬ್ರಹ್ಮ ಪರಮಾತ್ಮನನ್ನು ತಿಳಿಯುವುದೇ ಕೈವಲ್ಯ ಅಂತ ವೇದಾಂತಿಗಳು ಹೇಳ್ತಾರೆ ಅಂತ ಈ ಸೂತ್ರದಲ್ಲಿ ಸ್ಪಷ್ಟಪಡಿಸ್ತಾ, ಮುಂದಿನ ಸೂತ್ರ ಇದನ್ನು ಇನ್ನೂ ಸ್ಪಷ್ಟಪಡಿಸುತ್ತೆ. 4ನೇ ಪಾದದ 5ನೇ ಸೂತ್ರ ಅಂದರೆ ಒಟ್ಟು 111ನೇ ಸೂತ್ರ, 552ರಲ್ಲಿ ಹೇಳುತ್ತೆ, ವದತೀತಿ ಚೇನ್ನ ಪ್ರಾಜ್ಞೋ ಹಿ ಪ್ರಕರಣಾತ್. ವದತೀತಿ ಚೇನ್ನ ಪ್ರಾಜ್ಞೋ ಹಿ ಪ್ರಕರಣಾತ್. ಮುಂಡಕೋಪನಿಷತ್ತಲ್ಲಿ ಮತ್ತು ಕಠೋಪನಿಷತ್ತಲ್ಲಿ ಹೇಳಿರುವಂತೆ ಅಲ್ಲಿ ಕೊಟ್ಟಿರುವ ಉದಾಹರಣೆಗಳು ನೋಡಿ. ಅಲ್ಲಿ ಒಂದು ಶ್ಲೋಕಲ್ಲಿ ಬರುತ್ತೆ, ಅರೂಪ, ಅಗಂಧ ಮುಂತಾದ ವಿಚಾರಗಳು ಶ್ಲೋಕದಲ್ಲಿ ಬರುತ್ತೆ. ಸಾಂಖ್ಯರು ಜಡ ಪ್ರಕೃತಿಗೆ ಇದು ಹೊಂದಾಣಿಕೆ ಆಗುವ ಹಾಗೆ ಕಂಡು ಬರುತ್ತೆ. ಅಂದರೆ ಇಲ್ಲಿ ಮುಂಡಕೋಪನಿಷತ್ತಿನಲ್ಲಿ ಹೇಳಿದ ಈ ಶ್ಲೋಕವು ಸಾಂಖ್ಯರು ಹೇಳುವ ಜಡ ಪ್ರಕೃತಿಯ ಗುಣವನ್ನು ಹೊಂದಿದೆಯೋ ಏನೋ ಅನ್ನುವ ಹಾಗೆ ನಮಗೆ ಕಾಣಿಸುತ್ತೆ. ಇದನ್ನು ತಿಳಿದರೆ ಅಮೃತತ್ವವನ್ನು, ಮುಕ್ತಿಯನ್ನು ದೊರೆಯುತ್ತದೆ ಎಂದು ಉಪನಿಷತ್ತು ಹೇಳೋದು ಜಡ ಪ್ರಕೃತಿಯನ್ನಲ್ಲ, ಪರಬ್ರಹ್ಮ ಪರಮಾತ್ಮ ತತ್ವವನ್ನೇ. ಹಾಗಾಗಿ ಆ ಶಬ್ದಗಳು ಅಲ್ಲಿ ಬಂದರೂ ಇಲ್ಲಿ ಅನ್ವಯ ಆಗೋದಿಲ್ಲ ಅಂತ ಹೇಳ್ತಾರೆ. ಸಾಂಖ್ಯರು ಹೇಳುವ ಅವ್ಯಯ ಶಬ್ದವು ವೇದಾಂತದ ಶಬ್ದಕ್ಕೆ ಹೋಲಿಕೆಯಾಗುವಂತೆ ಕಂಡುಬಂದರೂ ವೇದಾಂತದ ಅರ್ಥದಲ್ಲಿ ಅದು ಹೋಲಿಕೆ ಆಗೋದಿಲ್ಲ. ಯಾಕಂದರೆ ಕಠೋಪನಿಷತ್ತಿನಲ್ಲಿ ಎಲ್ಲಿಯೂ ಸಹ ಪ್ರಕೃತಿಯ ಬಗ್ಗೆ ಉಲ್ಲೇಖವಿಲ್ಲ. ನಚಿಕೇತನು ಯಮಧರ್ಮರಾಜನಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತಾನೆ. ಆ 3 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆಗಳೂ ಸಹ ಪ್ರಕೃತಿಯ ಸಂಬಂಧದಲ್ಲಿ ಇರೋದಿಲ್ಲ. ಅದನ್ನು ಮುಂದಿನ ಸೂತ್ರ ಹೇಳುತ್ತೆ. 4ನೇ ಪಾದದ 6ನೇ ಸೂತ್ರ ಹೇಳುತ್ತೆ, ತ್ರಯಾಣಾಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ. ನಚಿಕೇತನು ಕಠೋಪನಿಷತ್ತಿನಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತಾನೆ. ಮೊದಲನೇ ಪ್ರಶ್ನೆ ಅವನು ಅಗ್ನಿವಿದ್ಯೆಯ ಬಗ್ಗೆ ಕೇಳ್ತಾನೆ. ಅಗ್ನಿವಿದ್ಯೆ ಅಂದರೆ ಕರ್ಮಕಾಂಡ, ಯಜ್ಞಯಾಗಾದಿಗಳ ಮೂಲಕ ನಾನು ಹೇಗೆ ಸ್ವರ್ಗವನ್ನು ಪಡೆಯಬಹುದು, ಆ ಸ್ವರ್ಗದ ವಿವರಣೆ ಕೊಡು ಅಂತ ಕೇಳ್ತಾನೆ. 2ನೇ ಪ್ರಶ್ನೆ ಜೀವದ ಬಗ್ಗೆ ಕೇಳ್ತಾನೆ. ಈ ದೇಹವನ್ನು ಬಿಟ್ಟ ಜೀವನು ಮರಣಾನಂತರದಲ್ಲಿ ಈ ದೇಹವನ್ನು ಬಿಟ್ಟ ಜೀವನ ಸ್ಥಿತಿ ಏನು? ಜೀವನು ಮರಣಾನಂತರವೂ ಮುಂದುವರಿಯುತ್ತಾನೋ ಅಥವಾ ಈ ದೇಹ ನಾಶವಾದ ಕೂಡಲೇ ಜೀವನು ನಾಶವಾಗುತ್ತಾನೋ ಅನ್ನೋ 2ನೇ ಪ್ರಶ್ನೆ ಹೇಳ್ತಾನೆ. 3ನೇ ಪ್ರಶ್ನೆಯಲ್ಲಿ ಪರಮಾತ್ಮನ ಬಗ್ಗೆ ಕೇಳ್ತಾನೆ. ಹಾಗಾಗಿ ಈ 3 ಪ್ರಶ್ನೆಗಳಲ್ಲೂ
ನಚಿಕೇತನು ಪ್ರಕೃತಿಯ ಬಗ್ಗೆ ಕೇಳ್ತಾ ಇಲ್ಲ, ಬರೀ ಪರಮಾತ್ಮನ ಬಗ್ಗೆ ಮತ್ತು ಜೀವ ಜಗತ್ತು ಮತ್ತು ಈಶ್ವರ ತತ್ವದ ಬಗ್ಗೆ ಕೇಳ್ತಾ ಇದ್ದಾನೆ. ಹಾಗಾಗಿ ಪ್ರಕೃತಿಯ ಬಗ್ಗೆ ತಿಳಿದುಕೊಂಡರೆ ಮುಕ್ತಿಯನ್ನು ಸಾಧಿಸಲು, ಕೈವಲ್ಯವನ್ನು ಸಾಧಿಸಲು ಉಪಯೋಗ ಇಲ್ಲ ಅಂತ ವೇದಾಂತ ಹೇಳುತ್ತೆ. ಹಾಗಾಗಿ ವೇದಾಂತ ಹೇಳೋದೇನು ಅಂದರೆ, ನಿನಗೆ ಮುಕ್ತಿಯನ್ನು ಬಯಸುವೆಯಾದರೆ ಪರಬ್ರಹ್ಮ ಪರಮಾತ್ಮನನ್ನೇ ತಿಳಿದುಕೊಳ್ಳಬೇಕು ಅಂತ ಹೇಳುತ್ತೆ. ಹಾಗಾಗಿ ಒಟ್ಟಾರೆ ಏನು ಹೇಳೋದು, ಅವ್ಯಯ ಅನ್ನುವ ಶಬ್ದವು ಸಾಂಖ್ಯ ಪ್ರಕೃತಿಯ ಬಗ್ಗೆ ಹೇಳುತ್ತಿರುವಂತೆ ತೋರಿದರೂ ಅದು ಹೇಳುತ್ತಿರುವುದು ಪರಬ್ರಹ್ಮ ಪರಮಾತ್ಮನ ಬಗ್ಗೆ ಅಂತ. ಹಾಗಾಗಿ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು 1ನೇ ಅಧ್ಯಾಯದ 4ನೇ ಪಾದದ 7ನೇ ಸೂತ್ರದಿಂದ ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ತತ್ ಸತ್.